ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಧ್ಯಾನಿಸಿ ಪೂಜಿಸಿ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು ಯಾವತ್ತು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ದರಾಮಪ್ಪನ ನಾಮವನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಎನ್ನ ವಿದ್ಯಾ ಗುರುಗಳಾದ ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರ್ಯರ ಚರಣವನ್ನ ಮಸ್ತಕದ ಮೇಲೆ ಕೊಟ್ಟುಕೊಂಡು ಸುಕ್ಷೇತ್ರವೆಂದೆನಿಸಿದ ಇಟಗ ಗ್ರಾಮದ ಶ್ರೀ ಚನ್ನಮಲ್ಲೇಶ್ವರ ವಿರಕ್ತ ಮಠದಲ್ಲಿ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷ ಪವಾಡ ಪುರುಷ ಮಹಿಮಾ ಪುರುಷ ಲೀಲಾ ಪುರುಷನಾದ ಭೀಷ್ಮ ಬ್ರಹ್ಮಚಾರಿಯಾದ ನಮ್ಮ ನಿಮ್ಮೆಲ್ಲರ ಬದುಕನ್ನು ಬಂಗಾರಗೊಳಿಸಿದ ಪುಣ್ಯಾತ್ಮ ಬಬಲಾದಿಯ ಶಿವಯೋಗಿ ಮನ್ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಚಂದ್ರವೀರ ಶಿವಯೋಗಿಗಳ ಒಂದು ಮಹಾಪುರಾಣವನ್ನ ಇವತ್ತು ಪ್ರಾರಂಭ ದಿವಸ. ಈ ಪ್ರಾರಂಭ ದಿವಸಕ್ಕೆ ಜ್ಯೋತಿ ಬೆಳಗಿಸೋದರೊಂದಿಗೆ ಉದ್ಘಾಟನೆಯನ್ನ ಮಾಡಿ ಪುರಾಣಕ್ಕೆ ಚಾಲನೆಯನ್ನ ನೀಡಲು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬಬಲಾದಿಯ ಮಠದ ಪೀಠಾಧಿಪತಿಗಳು, ಮೌನ ಯೋಗಿಗಳು, ಋಷಿ ಪಂಡಿತರು, ಆದಿಶಕ್ತಿಯನ್ನ ಒಲಿಸಿಕೊಂಡ ಪರಮ ಪೂಜ್ಯರು, ಮನ್ನಿರಂಜನ ಪ್ರಣವ ಸ್ವರೂಪಿಗಳು, ಮಾತನಾಡುವ ದೇವರು, ಭೂಲೋಕದ ಭಗವಂತ, ಬಬಲಾದಿಯ ಭಗವಂತ ಆಗಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಗುರುಪಾದಲಿಂಗ ಶಿವಯೋಗಿಗಳ ದಿವ್ಯ ಪಾದಕ್ಕೆ ಅನಂತ ಕೋಟಿ ನಮನಗಳನ್ನು ಅರ್ಪಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಾನ್ನಿಧ್ಯ ವಹಿಸಿರುವ ಇನ್ನೋರ್ವ ಪೂಜ್ಯರಾದ ಪರಮ ಪೂಜ್ಯ ಪ್ರಭುಲಿಂಗ ಮಹಾಸ್ವಾಮಿಗಳು, ಸಿದ್ದೇಶ್ವರ ಮಠ ಮುದ್ನಾಳ್ ಪರಮ ಪೂಜ್ಯರ ಪಾದಕ್ಕೆ ವಂದಿಸಿ, ನಮ್ಮ ಈ ಮಠದ ಪೂಜ್ಯರಾದ ಸಿದ್ದಯ್ಯ ಸ್ವಾಮಿಗಳ ಪಾದಕ್ಕೂ ವಂದಿಸಿ, ಈ ಮಠದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲಾ ಗುರು ಹಿರಿಯರಲ್ಲಿ ವಂದಿಸಿ, ನಿಮ್ಮೆಲ್ಲರಿಗೂ ಸಂಗೀತದ ಸುಧೆಯನ್ನ ಉಣಿಸುತ್ತಿರುವ ಆಕಾಶವಾಣಿ ದೂರದರ್ಶನ ಕಲಾವಿದರು, ಕಲಬುರಗಿಯ ಮಹಾದಾಸೋಹಿ ಶರಣ ಬಸವೇಶ್ವರರ ವಂಶಜರು ಆದ ಸಾಲುಕ್ಯ ಮನೆತನದ ಶರಣರಾದ ಶ್ರೀ ಜಗದೀಶ್ ನಗನೂರ್ ಅವರಲ್ಲಿ ವಂದಿಸಿ, ಜೊತೆಗೆ ತಬಲಾ ಸಾಥ್ ಹಾತಿ ಮೇರಿ ಸಾತಿ ಪಾನಿ ನೈ ಪೀತಿ ನಮ್ಮ ಲೋಕನಾಥ್ ಚಾಂಗ್ಲೇರ ಹಳ್ಳಿಕೇಡ್ ಅವರಲ್ಲಿ ತಬಲಾ ಮಾಂತ್ರಿಕರಲ್ಲಿ ವಂದಿಸಿ, ಹೆಂಗ್ ಕುಂತಾರ ನೋಡ್ರಿ ಇಲ್ಲಿ ನಂದೀಶ್ ಇದಾನೆ. ಹತ್ತಕ್ಕ ಹಕ್ಕಿ ಅಂದ್ರೆ 10 ವರ್ಷಕ್ಕ ಮಗ ಕೂಸ 10 ವರ್ಷದಿರ್ತದ, ಆಟ ಆಡ್ಲಕ್ ಹೋಗ್ತದ. ಹಸಿವಾದ್ರೆ ಮೈ ಮೇಲೆ ಪ್ರಜ್ಞೆ ಇಲ್ಲಾರ್ದೆ ಆಟ ಆಡ್ತದ, ಹಸಿವಾದ್ರೆ ಮೈನಿಗೆ ಬರ್ತದ. ಹಕ್ಕಿ ಹಂಗ ಹಾರಾಡ್ತಾನ 10 ವರ್ಷಕ್ಕ. 10ಕ್ಕ ಹಕ್ಕಿ 20ಕ್ಕ ನಕ್ಕಿ. 10ಕ್ಕ ಹಕ್ಕಿ 20ಕ್ಕ ನಕ್ಕಿ. ಸ್ವಲ್ಪ ಮೀಸಿ ಬರ್ಬೇಕು, ಸಣ್ಣ ಮೀಸಿ ಬರ್ಬೇಕು. ಲಗ್ನ ಆಗ್ತೇನೋ ತಮ್ಮ ಅಂದ್ರೆ ನಗ್ತಾನ. ಲಗ್ನ ಅಂದ್ರೆ ಎಲ್ಲರೂ ನಗ್ತಾರ. ಮದ್ವಿ ಅಂದ್ರೆ ಮದುವೆ ಅಲ್ಲದ ಮದುವ್ಯಾ. 10ಕ್ಕ ಹಕ್ಕಿ 20ಕ್ಕ ನಕ್ಕಿ. 30ಕ್ಕ ಮುರಕ ಮಾಡ್ತಾನ ಅತ್ತಿ ಬನಿಗೆ ಹೋಗಿ. ಏನ್ ಒಂದು ಗುಟ್ಕ ತಿನ್ನಂಗಿಲ್ಲ, ಏನು ಚಟ ಇಲ್ಲ ಅಂತ ತಿಳ್ಕೊಂಡು ಅತ್ತಿ ಬಲಿ ಹೋಗಿ ಕುಂತು ಮುರ್ಕ ಮಾಡ್ತಾನ. 10ಕ್ಕ ಹಕ್ಕಿ 20ಕ್ಕ ನಕ್ಕಿ, 30ಕ್ಕ ಮುರ್ಕ, 40ಕ್ಕ ನಾಚಿಕೆ ಬರ್ತದ. ಮಕ್ಕಳಾಗಿರ್ತಾವ, ಮಕ್ಕಳ ಮುಂದೆ ಏನ್ ಸೋಕಿ ಮಾಡೋದು, ಏನ್ ಬಟ್ಟಿ ತೊಡೋದು, ಏನ್ ಶೇಂಟ್ ಹೊಡೆಯೋದು ಬ್ಯಾಡಪ್ಪ ಅಂತ ನಾಚಿಕೆ ಬರ್ತದ. 40ಕ್ಕ ನಾಚಿಕೆ 50 ಕರುವಾಗ್ತದ ಅಂತ. ಯಾಕರೆ ಮದಿ ಮಾಡ್ಕೊಂಡು ಯಪ್ಪ ಒಂದ್ ಕಂಬಿದ್ರು ಒಂದ್ ಕರಿದ್ ಬೀಳ್ತದ. 50 ಕರುವ ಆಗ್ತದ. 60ಕ್ಕ ಮರುವ. ದೊಡ್ಡ ಮಗನಿಗೆ ಎಟ್ ಕೊಟ್ಟ, ಬಡ್ಡಿ ಹಂಗೆ ಎಟ್ ರೊಕ್ಕ ಕೊಟ್ಟ, ಬ್ಯಾಂಕ್ನಾಗ ಎಷ್ಟು ಇಟ್ಟ, ಬಟ್ ಎಣಸಕ್ ಚಾಲು ಮಾಡ್ತಾನ 60. 70ಕ್ಕ ಕಾಗಿ ನೋಡ್ರಿ.
ಅಡ್ಡ ಬೀಗರು, ಉದ್ದ ಬೀಗರು, ದುಂಡು ಬೀಗರು, ಎಲ್ಲ ಬೀಗರು ಬಳಗ, ಮಕ್ಕಳು, ಮರಿಮಕ್ಕಳು, ಸ್ವಸ್ಥರು ಎಲ್ಲ ಬಂದಿರ್ತಾರೆ. 60ಕ್ಕೆ ಮರುವ, 70ಕ್ಕೆ ಕಾಗಿ, 80ಕ್ಕೆ ಹೂ. ಒಬ್ಬನೇ ಕೂಡ್ಬೇಕು ಮೂಲ್ಯಾಕ. ಮಗನಿಗೆ ಕೇಳ್ತಾನ, ಮಗ ಕಣಕ್ ಸ್ವಲ್ಪ ಕಣ್ ಕಾಣ್ತಾವ, ಸಣ್ಣ ಸ್ವಲ್ಪ ಕಾಣ್ತಿರ್ತಾವ, ಕಿವಿ ಕೇಳಂಗಿಲ್ಲ. ಏ ಮಗ ಎಲ್ಲಿಗೆ ಹೋಗಿದ್ಯೋ? ಪ್ಯಾಟಿಗೆ ಹೋಗಿದ. ಸಂಕೋಡು, ಕಣ್ ಕಾಣಲ್ಲ ಮಣ್ಕಳ, ಸುಮ್ಮನೆ ಮಾತ್ರ ಸಂಕೋಡು. ಅವನೇ ಗಳಿಸಿರ್ತಾನ, ಎಲ್ಲ ಅವಂದೇ ಇರ್ತದ. ಆದ್ರೂ ಕೂಡ 70 ನೋಡ್ರಿ ಹೆಂಗದ. 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ಬಾಗಿ. ಬಸವಣ್ಣನವರು ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗುವ ಮುನ್ನ, ಮುಪ್ಪಿಂದೊಪ್ಪಾಗುವ ಮುನ್ನ, ಬೆನ್ನು ಬಾಗಿ ಕಾಲು ಮೇಲೆ ಕೈಯ ನೂರಿ ಕೋಲ ಹಿಡಿಯುವ ಮುನ್ನ, ಪೂಜಿಸೋ ಕೂಡಲ ಸಂಗನ. ಬಸವಣ್ಣವ್ರು ಹೇಳ್ತಾರೆ. 90ಕ್ಕೆ ಬಾಗಿ 100ಕ್ಕೆ ಹೊತ್ಕೊಂಡು ಹೋಗಿ. ಅವಾಗ ಹೆಣ್ಮಕ್ಳಿಗೆ ಅಲ್ಲಿಗಿ ಬಾಜಿ ಬಾರಿಸ್ತಿದ್ರು, ಅಳು ಬರ್ತಿತ್ರಿ. ಈಗ ಅದು ಕ್ಯಾಸೆಟ್ ಹಾಕ್ತಾರ. ನಮ್ ಕಡೆಗೆ, ನಿಮ್ ಕಡೆಗೆ ಏನದ ಗೊತ್ತಿಲ್ಲ, ನಿಮ್ ಕಡೆಗೆ ಅದೆಲ್ಲ ಬಾಜಿ ಅದು ಇದ್ದು ಬಹಳ ಮಜಾ ಅದರಿ. ಹಿಂಗ ಹೆಣ ಕೂಡ್ಸಿರ್ತಾರ. ಹಿಂಗ ನಾವ್ ಹೋಗಲ್ಲ, ಬರಲಿಲ್ರಿ. ಹೆಣ ಹಿಂಗ್ ಕುಂಡ್ರಸಿರ್ತಾರ, ಆಜು ಬಾಜು ಕುಂತ ಅಳ್ತಿರ್ತಾರ. ಕೆಲ ಮಂದಿ ಅಳದ್ ನೋಡ್ಲಿಕ್ ಹೋಗಿರ್ತಾರ. ಹೆಣ ನೋಡ್ಲಿಕ್ ಅಲ್ರಿ, ಸಣ್ಣ ಸೊಸಿ ಹ್ಯಾಂಗ ಅಳ್ತಾಳ, ದೊಡ್ಡ ಸೊಸಿ ಹ್ಯಾಂಗ ಹೇಳ್ತಾಳ. ಮಾವ ಸತ್ತಾನ ಅಳ್ತಾಳ, ಏ ಯವ್ವ ನನ್ನ ಮಾವ ಬಂಗಾರಿ. ನಮ್ ಕಡೆಗೆ, ನಿಮ್ ಕಡೆ ಹ್ಯಾಂಗ ಅಳ್ತಾರ ಗೊತ್ತಿಲ್ಲ. ನನಗ ಹತ್ತ ಧ್ವನಿ ಕೂತು ನೀರ್ ಕುಡಿತೀನಿ. ಸೊಸಿ ಹೇಳ್ತಿರ್ತಾಳ, ಸಣ್ಣ ಸೊಸಿ, ದೊಡ್ಡ ಸೊಸಿ ಹೇಳ್ತಿರ್ತಾಳ, ನನ್ನ ಮಾವ ಬಂಗಾರೇ ಯವ್ವ ಇದ್ದಾಗ ಒಂದು ಕಪ್ ಚಾ ಮಾಡಿಕೊಟ್ಟಿಲ್ಲ ಯಾಕ ಅಳ್ತ. ನಮ್ ಕಡೆಗೆ ಬಾಳ ಚಂದ ಅಳ್ತಾರೆ, ಕಲಬುರಗಿ ಕಡೆಗೆ, ಆ ಕಡೆ ಈ ಕಡೆ ಬೀದರ್ ಕಡೆಗಲ್ಲ. ಅವ್ರ ಮನ್ಯಾಗ 15-20 ದಿವಸ ಆಗಿರ್ಬೇಕು ಸತ್ತು. ಇವ್ರು ಹೆಣದ ಮುಂದೆ ಕುಂತ ಅಳ್ತಾರೆ. ಅವನಿಗೆ ಹೋಗಿ ಹೇಳೋ ಅಯ್ಯಪ್ಪ ನಾವೆಲ್ಲ ಸುಖವಾಗಿದ್ದೇವೆ. ಈ ಹಣ ಹೋಗಿ ಅದಕ್ಕೆ ಹೇಳ್ಬೇಕು. ಈ ಹಣ ಹೋಗಿ ಆ ಹೆಣಕ್ ಹೋಗಿ ಹೇಳ್ಬೇಕು, ನನ್ನ ಕೊಳ್ಳಿಗೆ ಹಾಕಿ ಹೋಗ್ಯಾನು, ಅವ್ ಕೊಳ್ಳಿಗೆ ಹಾಕಿ ಹೋಗ್ಯಾನಂತೀವ. ಹೆಣತಿ ಹೇಳ್ತಿರ್ತಾಳ, ಗಂಡ ಸತ್ತಿರ್ತಾನೆ, ನಿನಗೆ ಎಲ್ಲಿ ಹುಡುಕಿಲ್ಲ ನನ್ನ ರಾಜ ಅಂತಿರ್ತಾಳೆ. ಹೆಣ ಎದುರೇ ಇರ್ತದ. ಅಲ್ರಿ ಅಮ್ಮ ರಾಜ, ಅದು ಪೋತ ರಾಜ ಎದುರೇ ಕುಂತಿರ್ತಾನೆ ಹೆಣ. ನಿನಗೆ ಎಲ್ಲಿ ಹುಡುಕಲು ನನ್ನ ರಾಜ. ಹೆಣ್ಮಕ್ಳು ಬರೋಬ್ಬರಿ ಅಳತ್ತೀರಿ ನೀವು, ಕರೆಕ್ಟ್ ನಿಮ್ಗೆ ಗೊತ್ತದು. ರಾಜ ಅವ ಅಲ್ಲ, ಒಳಗೊಬ್ಬ ರಾಜ ಇದ್ದ. ಉಸುರಿರೋ ತನಕ ಹೆಸರಿತ್ತು ಜೀವಿಗೆ, ಉಸುರು ನಿಂತ ಮ್ಯಾಲ ಕಸ ಆಯ್ತು ಧರೆಗೆ. ಕಾಲನ್ನು ಇಟ್ಕೊಂಡ್ರೆ ಇಟ್ಕೊಂತಾರೆ ಯಾರ್ದರೆ ಮನ್ಯಾಗ, ಒಂದ್ ಹೆಣ ಇಟ್ಕೊಂಡ್ರೆ ಯಾರು ಇಟ್ಕೊಳಂಗಿಲ್ಲ. ಎಷ್ಟದ ನೋಡ್ರಿ ಇದ್ರ ಕಿಮ್ಮತ್. ಉಸುರು ಇರೋ ತನಕ ಇದಕ್ಕೆ ಕಿಮ್ಮತ್. ಉಸುರು ಹೋಯ್ತು ಮುಗಿತ್. ನಿನಗೆ ಎಲ್ಲಿ ಹುಡುಕಲಿ ಅಂತಾಳ ಎದುರಿಯಾದ. ನನಗೇನ್ ಹೇಳುವಾದ ಅವ್ರಿಗೆ ಹೇಳಿ ಹೋಗ್ಬೇಕೇನು? ಹೊಚ್ಕೊಂಡು ಮಲ್ಕೊಂಡ್ರು ಬಿಡಂಗಿಲ್ಲ, ಯಮರಾಯ ಬಂದು ಒಯ್ತಾನೆ. ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಇದು ಉಸುರು ಯಾವಾಗ ನಿಂದಿರ್ತದ ಗೊತ್ತಿಲ್ಲ. ಇಷ್ಟೇ ವರ್ಷ ಇಷ್ಟೇ ದಿವಸ ಇರ್ತೀನಿ ಎಂಬುದು ಕಟ್ಟು ಕರಾರು ಅಂತಾರ ಅವರು. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ. ಎಂದು ಖಾಲಿ ಮಾಡ್ತೀವಿ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಒಂದ್ 200 ವರ್ಷ ಇರ್ತೇವೆ ಅಂದ್ರೆ
100 ವರ್ಷ ಆಯುಷ್ಯ ಅದ ಅಂದ್ರೆ ಇಟ್ಟು ಬಡದಾಡೋದು ನಡ್ಬೋದು. ಇನ್ನೊಂದು 100 ವರ್ಷ ಇರ್ತಿ ಅಂತಂದ್ರ ಎಷ್ಟು ಬಡದಾಡ್ತೀಯಪ್ಪ? ಯಾಕೆ ಬಡದಾಡ್ತಿ ತಮ್ಮ? ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ. ನೀ ಹೋಗೋದರಿಯ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಎಲ್ಲರೂ ಒಂದಿನ ಹೋಗೋದೇ ಅದ, ಗೊತ್ತಿದ್ರು ಬಡದಾಟನ ಬಿಟ್ಟಿಲ್ಲ. ಇರೋ ತನಕ ಚಂದ ಇರ್ಬೇಕು, ಪ್ರೇಮದಿಂದ ಇರ್ಬೇಕು. ಇದೊಂದು ನಾಟಕದ. ತಾಯಿ ಪಾತ್ರ, ತಂಗಿ ಪಾತ್ರ, ಅಣ್ಣನ ಪಾತ್ರ, ತಮ್ಮನ ಪಾತ್ರ ಚಲೋ ಮಾಡಿ ಹೋಗಬೇಕು. ಭಗವಂತ ಸೂತ್ರಧಾರಿಯಾಗಿ ಪಾತ್ರಗಳು ಕೊಟ್ಟಾನ, ಚಂದ ಪಾತ್ರ ಮಾಡಿ ಹೋಗಬೇಕು ಪುಣ್ಯಾತ್ಮರೇ. ಪ್ರಪಂಚ ಅಂದ್ರೆ ಏನು? ಪ್ರಪಂಚ ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು, ಅಡ್ಜಸ್ಟ್ಮೆಂಟ್. ಎಲ್ಲರ ಸಂಗಟ ಪ್ರೀತಿಲಿಂದಿರೋದು, ಪ್ರೀತಿಲಿಂದ ಬದುಕೋದು, ನಗುನಗುತ್ತಾ ಇರೋದು, ಒಂದೇ ಕಡೆ ಎಲ್ಲರೂ ಸೇರಿ ಊಟ ಮಾಡುವುದು, ಇದಕ್ಕೆ ಪ್ರಪಂಚ ಅಂತಾರೆ. ಪ್ರಪಂಚದೊಳಗ ತಾಯಿ ಬಹಳ ಶ್ರೇಷ್ಠ, ಪಾರಮಾರ್ಥದೊಳಗ ಗುರು ಬಹಳ ಶ್ರೇಷ್ಠ. ಪ್ರಪಂಚ ಇಬ್ರು ಒಂದೇ ಕೆಲಸ ಮಾಡ್ತಾರ. ಅವ್ರು ತಾಯಿ ಸ್ವಚ್ಛ ಮಾಡ್ತಾಳ, ನಮಗೆಲ್ಲ ಮಲಮೂತ್ರಗಳನ್ನ ತೊಳೆದು ಹೊಲಸನ್ನ ತೊಳೆದು ಸ್ವಚ್ಛ ಮಾಡಿ ಅಪ್ಪನ ಕೈಯಾಗ ಕೊಟ್ಟಾಗ ಬಾ ನನ್ ರಾಜ್ಯ ಅಂತ ಅವಾಗ ಹೊಲಸಿದ್ದಾಗ ಮುಟ್ಟಾಲಿ ತಂದಿ ಗಲೀಜ್ ಮಾಡ್ತಾ ಇರ್ಬೇಕು. ನಡಿ ಆ ಕಡೆ ಮೌನ್ ಬಲ್ಲಿ ಹೋಗಿ ನಡಿ ಮುಟ್ಟಂಗಿಲ್ಲ. ನಿಮ್ ಕಡೆ ಮುಟ್ತಾರೇನು ಗೊತ್ತಿಲ್ಲ. ತಾಯಿ ಆದ್ರೆ ಹಂಗಲ್ಲ. ತಾಯಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ, ರೊಟ್ಟಿ ಮಾಡ್ಲಿಕ್ಕತ್ತಿದ್ರು ಅಂದ್ರೂ ಅದೇ ಕೈಲೇ ಬಂದು ಎಲ್ಲ ಸ್ವಚ್ಛ ಮಾಡಿ ಪೌಡರ್ ಹಚ್ಚಿ ದೃಷ್ಟಿ ಆಗಬಾರ್ದಂತ ಒಂದು ಚುಕ್ಕಿ ಕೊಟ್ಟು, ತಾಯಿಯ ಪ್ರೀತಿ, ತಾಯಿಯ ಮಮತೆ, ತಾಯಿಯ ವಾತ್ಸಲ್ಯ ಯಾರ್ಯಾರು ಕೊಡಕ್ಕಾಗಲ್ಲ ಜಗತ್ತಿನೊಳಗೆ. ಈ ಭೂಮಿಗೆ ತಾಯಿ ಅಂದಿದಾರ ನೋಡ್ರಿ, ತಂದಿ ಅಂದಿಲ್ಲ. ಅವಳ ಋಣ ತೀರ್ಸಕ್ಕಾಗಲ್ಲ. ಪ್ರಪಂಚದೊಳಗ ಮಲಮೂತ್ರಗಳನ್ನ ಹೆಂಗೆ ತೊಳಿತಾರೆ, ಪಾರಮಾರ್ಥದೊಳಗ ಗುರು ಏನ್ ಮಾಡ್ತಾನ? ಗುರು ಒಳಗಿನ ಕಲ್ಮಶವನ್ನ ತೊಳೆದು ಪರಮಾತ್ಮ ಅಂತಕ್ಕಂತ ತಂದಿ ಕೈಯಾಗ ಕೊಡ್ತಾನ. ಅವಾಗ ಬಾ ನನ್ ರಾಜ ಅಂತಾನ ಅವನು ಪರಮಾತ್ಮ. ಅಂತ ಇಂಥ ಗುರು ಅಲ್ಲ, ಸಮರ್ಥ ಗುರು ಇರ್ಬೇಕು. ತನಗಾಗಿ ಬದುಕುವುದು ಸ್ವಾರ್ಥ, ಪರರಿಗಾಗಿ ಬದುಕುವುದು ನಿಸ್ವಾರ್ಥ. ಭವಪಾರ ಮಾಡುವುದು ಪಾರಮಾರ್ಥ, ಬದುಕು ಸಾರ್ಥಕಗೊಳಿಸುವನು ಸದ್ಗುರುನಾಥ ಅಂತಂಗೆ ಗುರು ಸಮರ್ಥ ಇರಬೇಕು. ಗುರು ಅಂತ ಅಂದ್ರ ಬರೇ ಗುರುಗುರು ಅನ್ನೋರ್ಗು ಗುರು ಅಲ್ಲ. ಮಹಾತ್ಮರ ಇರುವಿಕೆ ಹೇಳ್ತಾರ ಅವರು. ಮಹಾತ್ಮ ಆದವ ಹೆಂಗಿರ್ಬೇಕು, ಮಹಾತ್ಮರಾದವರು ಹೆಂಗಿರ್ಬೇಕು, ಗುರು ಆದವ ಹೆಂಗಿರ್ಬೇಕು? ತನುವಿನಲ್ಲಿ ನಿರ್ಮೋಹ ಇರಬೇಕು. ಈ ಶರೀರದ ಮೇಲೆ ಅವನಿಗೆ ಆಸೆ ಇರಬಾರ್ದು, ಈ ದೇಹದ ಮೇಲೆ ಅವನಿಗೆ ಆಸೆ ಇರಬಾರ್ದು, ಮೋಹ ಇರಬಾರ್ದು. ಅವನಿಗೆ ಮಹಾತ್ಮ ಅಂತಾರೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ. ಅಹಂಕಾರ ಒಂದು ಚುಕ್ಕಿನೂ ಇರಬಾರ್ದಂತ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ಅಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷ. ಯಾವಾಗ ನೋಡ್ತಾನ ಅದು ಬೇಕಂತಕ್ಕಂಥದ್ದು ಬೇಡಿಕೆ ಅವನ ಮನಸ್ಸಿನಾಗ ಬರಬಾರ್ದು. ನಾವು ಹಂಗಲ್ಲ. ನಿಮಗ್ ಸೀರೆ ಅಂಗಡಿಯಾಗ ಬಿಡಬಾರ್ದಂತ, ನಮಗ್ ಮಾಯಿಕ್ ಕೊಡಬಾರ್ದಂತ. ಒಂದು ಸೀರೆನೂ ತಗೊಳಂಗಿಲ್ಲ ನೀವು. ಈಗರ ರಂಜಾನ್ ಬಂದದ, ಹಬ್ಬ ಅವ್ರದ್ದು, ಖರೀದಿ ನಮಗೂ. ಡಿಗ್ಗಿಗಟ್ಲೆ ಸೀರೆ ಹಾಕ್ತಾರ್ರಿ, ಒಂದ್ ಸೀರೆ ತೊಳಗಲ್ಲ. ಸೆರಗ್ ಹಿಂಗದ, ಅಯ್ಯ ಮತ್ತೊಂದು ಅಂಗಡಿಗೆ ಹೋಗೋದು. ನಮ್ ಕಡೆಗ್ರಿ, ನೀವು ಇಲ್ಲ, ನೀವು ಚಲೋ ಇದ್ರಿ. ಅವರು ಬಹಳ ಮಜಾ ಅದ, ಬಹಳ ಮಜಾ. ಪ್ರಪಂಚ ಅನ್ನೋದೇ ಹಂಗೆ ಅದ. ಇದೊಂದು ನಾಟಕ ಅದ. ಮಹಾತ್ಮರಾದವರು ಹೇಗಿರ್ಬೇಕು ಅಂತ ಕೇಳಿದ್ರೆ, ತನುವಿನಲ್ಲಿ ನಿರ್ಮೋಹ ಇರಬೇಕು, ಮನದಲ್ಲಿ ನಿರಂಕಾರ ಇರಬೇಕು, ಚಿತ್ತದಲ್ಲಿ ನಿರಾಪೇಕ್ಷೆ ಇರಬೇಕು, ಭಾವದಲ್ಲಿ ದಿಗಂಬರ ಇರಬೇಕು. ಅವನಿಗೆ ಮಹಾತ್ಮ ಅಂತಾರ. ಅವ್ರು ಬೇರೆ ಯಾರು ಅಲ್ಲ, ಬಬಲಾದಿಯ ಚನ್ನಗಿರಿ ಶಿವಯೋಗಿ. ಅಂತಹ ಶಿವಯೋಗಿಯ ಮಹಾಪುರಾಣ ಪ್ರಾರಂಭವಾಗಿದೆ. ಪ್ರಪಂಚ ಜೀವನದಲ್ಲಿ ಸತಿಪತಿಗಳು ಚೆನ್ನಮ್ಮ, ಸಿದ್ದರಾಮ, ಜಂಗಮರಿದ್ರು.
ಹೆಂಗಿದ್ರು ಅಂತ ಕೇಳಿದ್ರ ಎಲ್ಲರಿಗೆ ಬೆಲ್ಲ ಆಗಿದ್ರು, ಎಲ್ಲರಿಗೆ ಬೇಕಾಗಿದ್ರು. ಸಂತರ ಬರ್ಲಿ, ಶರಣರು ಬರ್ಲಿ, ಯೋಗಿಗಳು ಬರ್ಲಿ, ದುದುನಿ ಒಳಗ ಜಂಗಮ ವಂಶ ಹೆಂಗಿತ್ತು ಅಂತ ಕೇಳಿದ್ರ ಮಠ, ಹಿಂದಕ್ಕೆ ಹಿರೇಮಠ, ಸಾಲಿ ಮಠ ನೋಡ್ರಿ ಹೆಂಗಿದ್ದು, ಮಠಪತಿ ಇವೆಲ್ಲ ಮನಿ ಅನ್ನೋದೇ ಅವ್ರು ಮಠ ಮಾಡಿದ್ರು. ನಾವೇನ್ ಮಾಡಿವಿ, ಮನಿ ಬ್ಯಾರೆ ಮಹಾಮನಿ ಬ್ಯಾರೆ. ಅದೇ ಹಂಗ್ರಿ, ಜರ ದೊಡ್ಡದಿದ್ದಿರ್ಬೇಕು ಮಹಾಮನಿ ಅಂದ್ರ ಅಂತ ನೀವು ತಿಳ್ಕೊಂಡಿರ್ಬೇಕು. ಹಂಗಲ್ಲ, ಬಸವಣ್ಣನವರದು ಮಹಾಮನೆ, ಈ ಚನ್ನಮಲ್ಲೇಶ್ವರ ವಿರಕ್ತ ಮಠ ಮಹಾಮನೆ. ನಮ್ಮದೆಲ್ಲ ಮನೆ, ನಮ್ಮದು ಮನಿ, ನಮ್ಮದು ಮನೆ ಆಗ್ತದ, ಅವ್ರದ್ದು ಮಹಾಮನೆ ಆಗ್ತದೆ. ಯಾಕ ಅಂತ ಕೇಳಿದ್ರೆ ನಮ್ಮ ಮನ್ಯಾಗ ನಮ್ಮವ್ರು ಅಷ್ಟೇ ಬರ್ಬೇಕು, ಹೊರಗಿನವ್ರಿಗೆ ಅಲವಿಲ್ಲ. ನಮ್ಮ ಬೆಡ್ರೂಮ್ನಾಗ ನಾವೇ ಹೋಗ್ಬೇಕು, ಮತ್ತೊಬ್ಬರಿಗೆ ಅಲವಿಲ್ಲ. ನಮ್ಮ ಮನೆಗೆ ನಾವೇ ಹೋಗ್ಬೇಕು. ನಮ್ಮದು ಅನ್ನೋದೇನು ಒಳಗ ತುಂಬ್ಯಾದಲ್ಲ, ಅದಕ್ಕೆ ಮನಿ ಅಂತಾರ. ಮಹಾಮನಿ ಅಂದ್ರೆ ಯಾರನ್ನು ಬರ್ಬೋದು, ಯಾರನ್ನು ಹೋಗ್ಬೋದು. ಜಾತಿ ಇಲ್ಲ, ಭೇದ ಇಲ್ಲ, ದೊಡ್ಡವಿಲ್ಲ, ಸಣ್ಣವಿಲ್ಲ, ಬಡವ ಇಲ್ಲ, ಶ್ರೀಮಂತ ಇಲ್ಲ, ಎಲ್ಲರೂ ಬೇಕನ್ನುವ ಮನಿ. ಅದು ಚನ್ನಮಲ್ಲೇಶ್ವರ ಮನಿ, ಅದು ಮಹಾಮನಿ. ಇದಕ್ಕೆ ಮಹಾಮನಿ ಅಂತಾರೆ, ನಮ್ಮದಕ್ಕೆ ಮನಿ ಅಂತಾರ. ನೋಡಿ, ಮಹಾತ್ಮರು ಇರ್ತಾರಲ್ಲಿ, ಇಲ್ಲಿ ಹಿರಿಯರು ಇರ್ತಾರ ಮನ್ಯಾಗ. ಹಿರಿಯರಿಲ್ಲದ ಮನಿ, ದೇವರಿಲ್ಲದ ಗುಡಿ, ಗುರು ಇಲ್ಲದ ಮಠ, ತಾಯಿ ಇಲ್ಲದ ತವರ ಚಂದಿಲ್ಲ, ಚಂದ ಕಾಣಂಗಿಲ್ಲ. ತವ್ರ ಮನ್ಯಾಗ ತಾಯಿ ಇದ್ದಳಂದ್ರೆ ನಿಮ್ ಕಾಲ್ ನಿಂದಿರ್ತಾವ. ಹಣ ನಿಮ್ಮವ್ ಇರಬಹುದು, ವೈನಿ ಎಲ್ಲರೂ ಹಂಗೆ ಇರ್ತಾರಂತ ನಾ ಹೇಳಂಗಿಲ್ರಿ. ಎಲ್ಲರೂ ಹಂಗಿರಂಗಿಲ್ಲ, ಎಲ್ಲೋ ಒಬ್ಬರು ಹಂಗಿರ್ತಾರ. ಎಲ್ಲ ಕಡೆಗೆ ಎಲ್ಲರೂ ಹಂಗೆ ಇರ್ತಾರಂತ ಹೇಳಕ್ ಬರಂಗಿಲ್ಲ. ಹೆಚ್ಚಿಗೆ ತಾಯಿಗಿಂತ ಹೆಚ್ಚು ಪ್ರೀತಿ ಕೊಡೋರ್ನು ಕೂಡ ವೈನಿಗಳು ಎಷ್ಟೋ ಮಂದಿ ನಿಂತು ಲಗ್ನ ಮಾಡಿ ತಾಯಿಯ ಸ್ವರೂಪದಲ್ಲಿ ನಿಂತವ್ರು ಅದಾರ, ಇಲ್ಲಂತಲ್ಲ. ಎಲ್ಲರದು ಹೇಳಕತ್ತಿಲ್ಲ, ಆದರೂ ಕೂಡ ತಾಯಿ ಬಹಳ ಶ್ರೇಷ್ಠ. ತಾಯಿಯ ಮಮತೆ, ತಾಯಿಯ ಪ್ರೀತಿ ಯಾರ್ಯಾರು